ನಿಮ್ಮ ದೇವ್ರ ಮನೆಯಲ್ಲಿರುವಂಥ ಲಕ್ಷ್ಮೀ ಕಳಶ ಸುಂದರವಾಗಿ ಕಾಣಬೇಕಾ? ಮೊದಲಿಗೆ ಒಂದು ತೆಂಗಿನಕಾಯಿ ತಗೊಳ್ಳೋಣ. ತೆಂಗಿನಕಾಯಿ ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿರಬೇಕು. ನಿಮ್ಮ ಕಳಶದ ತಕ್ಕನಂತೆ ಸೈಜ್ ನೋಡ್ಕೊಳ್ಳಿ. ಮತ್ತು ಜುಟ್ಟು ತೊಗೊಳೋಗಿ ಚೂಸ್ ಮಾಡಾಗೋ ತೆಂಗಿನಕಾಯಿ ಸ್ವಲ್ಪ ಜುಟ್ಟು ಚೆನ್ನಾಗಿರೋ ಹಂಗೆ ಸ್ವಲ್ಪ ಗುಂಡುಗಿರೋಂಗೆ ತೊಗೊಂಡ್ರೆ ಚೆನ್ನಾಗಿ ಕಾಣುತ್ತೆ. ನಾವು ಕುಂಕುಮ ಇಟ್ಟಾಗೂ ಸೆಂಟ್ರ್ ಪೋರ್ಷನಲ್ಲಿ ಇರೋದಕ್ಕೆ ಚೆನ್ನಾಗಿರುತ್ತೆ. ಸೊ ಈಗ ನೆಕ್ಸ್ಟು ಒಂದು ಪ್ಲೇನ್ ಪೇಪರ್ ತಗೊಳ್ಳೋಣ. ಈ ಥರ ಡಬಲ್ ಫೋಲ್ಡಿಂಗ್ ಮಾಡಬೇಕು. ಫೋಲ್ಡ್ ಮಾಡಿ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಬರ್ಕೊಬೇಕು. ಸೊ ಈ ಥರ ಫೋಲ್ಡ್ ಮಾಡಿ ನಾವು ಡಿಸೈನ್ನ ಬರ್ಕೊಬೇಕು. ಕಟ್ಟಿಂಗ್ ಮಾಡೋವಾಗ ನಮಗೆ ಗೊತ್ತಾಗತ್ತೆ. ಸೊ ನೋಡಿ, ನಾನು ಈ ಥರ ಡಿಸೈನ್ ಬರ್ಕೋತೀನಿ. ನಿಮ್ಗೆ ಇದೇ ಡಿಸೈನ್ ಬೇಕಂದರೆ ಇದೇ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಈ ಥರ ಒಂದು ತ್ರಿಶೂಲ ಟೈಪ್ ನಾನು ಇಲ್ಲಿ ಕಟ್ ಮಾಡ್ಕೋತೀನಿ ಬರ್ಕೊಂಡು. ಸೊ ಕಟ್ ಮಾಡೋವಾಗೂ ಅಷ್ಟೇ ಯಾವ ಥರನ ಕಟ್ ಮಾಡಿಕೊಂಡ್ರೆ ನೀಟಾಗಿ ಬರೋದಿಲ್ಲ. ಈ ಥರ ನೀಟಾಗಿ ತಗೊಂಡು ಡ್ರಾ ಮಾಡಿ ಆಮೇಲೆ ನೀಟಾಗಿ ಕರೆಕ್ಟಾಗಿ ಕಟ್ ಮಾಡಬೇಕು. ಹೇಗೋಗ ಕಟ್ ಮಾಡಿಬಿಟ್ರೆ ಅಲ್ಲಿ ಕುಂಕುಮ ಇಡುವಾಗ ಡಿಸೈನು ಶೇಪ್ ಚೆನ್ನಾಗಿರೋದಿಲ್ಲ. ಕಟ್ ಮಾಡೋವಾಗ ಒಂದೇ ಈವನ್ನಾಗಿ ಕಟ್ ಮಾಡ್ಕೊಂಬಿಟ್ರೆ ಶೇಪ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಒಳ್ಳೆ ರೆಡಿಮೇಡ್ ಸ್ಟಿಕ್ಕರ್ ಯಾವ ಥರ ಅಣಿಸಿರ್ತೀವೋ ಅದೇ ಥರ ಕಾಣುತ್ತೆ. ಸೊ ಕಟ್ ಮಾಡೋವಾಗೂ ಅಷ್ಟೇ ನೀಟಾಗಿ ಒಂದ್ಸಲ ನೀವು ನೋಡ್ಕೊಂಬಿಟ್ರೆ ನೆಕ್ಸ್ಟ್ ಟೈಮ್ ನಿಮಗೆ ಈಸಿ ಆಗಿಬಿಡತ್ತೆ. ಒಂದಷ್ಟು ಪೇಪರ್ನ ನೀವು ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಯಾವಾಗಲೂ ಕಳಶ ಇಡುವಾಗ ಈ ಪೇಪರ್ ಮತ್ತೆ ಮಾಡ್ಕೊಳ್ಳೋದಕ್ಕೆ ಟೈಮ್ ಸೇವ್ ಆಗುತ್ತೆ, ಬೇಗನೂ ಕೆಲಸ ಮುಗಿಯುತ್ತೆ ನಿಮ್ಮದು. ಈಗ ತೆಂಗಿನಕಾಯಿಗೆ ನಾನು ಅರಿಶಿನ ಹಚ್ಕೋತೀನಿ. ನಾರ್ಮಲಾಗಿ ಈ ಥರ ತೆಂಗಿನಕಾಯಿ ತೇವ ಮಾಡ್ಕೊಂಡಾದರೂ ನೀವು ಅರಿಶಿನ ಹಚ್ಕೊಳ್ಳಿ. ಇಲ್ಲ ನಮಗಿನ್ನೂ ಕ್ಲೀನಾಗಿ ಕಾಣಬೇಕು, ಪರ್ಫೆಕ್ಟಾಗಿರ್ಬೇಕಂದ್ರೆ ಈ ಥರ ಕಾಫಿ ಫಿಲ್ಟ್ರ್ ಮಾಡೋ ಅಂಥ ಸ್ಟ್ರೈನರ್ ಇರುತ್ತಲ್ವ, ಅದನ್ನು ತಗೊಂಡು ನೀಟಾಗಿ ಈ ಥರ ನೋಡಿ, ಮೊದಲಿಗೆ ತೆಂಗಿನಕಾಯಿನ ತೇವ ಮಾಡ್ಕೋಬೇಕು, ಒದ್ದೆ ಮಾಡ್ಕೋಬೇಕು. ಒದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ ಅರಿಶಿನ ಅಂಟೋದಿಲ್ಲ. ನೀಟಾಗಿ ಒದ್ದೆ ಮಾಡ್ಕೊಂಡಿದ್ದಾದಮೇಲೆ ಈ ಥರ ನೋಡಿ, ಈ ಥರ ನೀಟಾಗಿ ಹಾಕ್ಕೊಂಬಿಟ್ರೆ ತುಂಬಾ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಆಗಿ ಕೂರುತ್ತೆ. ಕೈಯಲ್ಲಿ ಹಚ್ಚೋದಕ್ಕಿಂತ ನಿಮ್ಮ ಕೈಯೆಲ್ಲ ಆಗುತ್ತೆ ಅನ್ನೋ ಟೆನ್ಷನೂ ಇರೋದಿಲ್ಲ. ಈ ಥರ ಹಾಕೋದ್ರಿಂದ ಒಂದು ಫಿನಿಶಿಂಗ್ ಇರುತ್ತೆ. ಸೊ ಹಾಕಿದಾದ್ಮೇಲೆ ಒಂದು ರೌಂಡ್ ನೋಡಿ ಈ ಥರ ನೀಟಾಗಿ 2 ಸಲ ಕೆಳಗಡೆ ಹಾಕಿ, ಆವಾಗ ಎಕ್ಸ್ಟ್ರಾ ಏನಿರುತ್ತೋ ಅರಿಶಿನ ಅದೆಲ್ಲನೂ ಕೆಳಗಡೆ ಉದುರ್ಬೇಡತ್ತೆ. ನೋಡ್ತಿರ್ಬೋದು ಕ್ಲೀನಾಗಿ ಅಂಟಿದೆ. ಈಗ ನೆಕ್ಸ್ಟು ಸೆಂಟ್ರ್ ಪೋರ್ಷನ್ ನೋಡ್ಕೋಬೇಕು. ನೀವು ಗೊತ್ತಾಗತ್ತೆ ನಿಮಗೆ. ಆ ಪೋರ್ಷನ್ ನೋಡಿಕೊಂಡು ನಾವು ಕಟ್ ಮಾಡ್ಕೊಂಡಿರೋ ಅಂಥ ಪೇಪರ್ ಕಟ್ಟಿಂಗ್ನ ಏನಿರುತ್ತೋ ಅದನ್ನು ನೀಟಾಗಿ ಪ್ಲೇಸ್ ಮಾಡಬೇಕು. ಪ್ಲೇಸ್ ಮಾಡಿ ಆಮೇಲೆ ಸ್ವಲ್ಪ ಆ ಜಾಗಕ್ಕೆ ಒದ್ದೆ ಮಾಡ್ಕೋಬೇಕು. ಒದ್ದೆ ಮಾಡ್ಕೊಂಡಿಲ್ಲ ಅಂದರೆ ಕುಂಕುಮ ಅಂಟೋದಿಲ್ಲ. ಅಂದರೆ ಮಿಕ್ಸ್ ಮಾಡ್ಕೊಂಡಿರೋ ಅರಿಶಿನ ಇದ್ದರೂ ಸರಿ, ನೀರು ಹಾಕಿ ಕಲಿಸ್ಕೊಂಡು, ಇಲ್ಲ ಅಂದರೆ ಬರೀ ನೀರಲ್ಲಿ ಹಾಕಿ ಈ ಥರ ಒದ್ದೆ ಮಾಡಿಕೊಂಡ್ರು ನಿಮಗೆ ನೀಟಾಗಿ ಅಂಟತ್ತೆ. ಸೊ ನಾನು ಮಿಕ್ಸ್ ಮಾಡ್ಕೊಂಡಿರೋ ಅರಿಶಿನ ಇಲ್ದಿರೋ ಕಾರಣ ನೀರು ಹಾಕ್ಕೊಂಡೆ. ಈಗ ಕುಂಕುಮ ನೀಟಾಗಿ ಒಂದು ಒಳ್ಳೆ ಕುಂಕುಮ ಇರಬೇಕು. ನಾನು ಆಲ್ಮೋಸ್ಟ್ ಯೂಸ್ ಮಾಡೋದು ಗೋಪುರಂ ಕುಂಕುಮ ಅರಿಶಿನನೇ. ಸೊ ಅದು ಚೆನ್ನಾಗಿರುತ್ತೆ, ಸ್ಟ್ರಾಂಗಾಗಿ ನಿಲ್ಲುತ್ತೆ, ಒಂದು ಒರಿಜಿನಲ್ ಇರುತ್ತೆ. ಅದಕ್ಕೋಸ್ಕರ ನಾನು ಅದನ್ನೇ ಯೂಸ್ ಮಾಡ್ತೀನಿ. ನಿಮ್ಮ ಮನೇಲಿ ನಿಮ್ಮ ಹತ್ರ ಯಾವ್ದು ಚೆನ್ನಾಗಿರುತ್ತೋ ಅದನ್ನೇ. ಮತ್ತು ಈ ಕೆಲವೊಂದು ಕುಂಕುಮ ಅರಿಶಿನ ಚೆನ್ನಾಗೇ ಇರೋದಿಲ್ಲ, ಆ ಥರದ್ದೆಲ್ಲ ಯೂಸ್ ಮಾಡಿದ್ರೆ ಬಂದೇ ಇಲ್ಲ ಮೇಡಮ್ ಅಂತ ನೀವು ಅಂದ್ಕೋಬೋದು. ಆದಷ್ಟು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ತೊಗೊಂಬಿಟ್ರೆ ನಿಮಗೆ ಡಿಸೈನು ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ಥರ ಮಾಡೋದ್ರಿಂದ ಕಳಶ ನೋಡೋದಕ್ಕಂತೂ ದೇವ್ರು ಬಂದು ಕೂತಿದ್ದಾರೇನೋ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಈಗ ನಾವು ಅಲಂಕಾರ ಮಾಡಿಕೊಂಡ್ರೆ ಹೇಗೆ ಕಾಣಬೇಕು ಅಂತ ಎಕ್ಸ್ಟ್ರಾ ಏನು ಮಾಡ್ಕೋತೀವೋ ಅದೇ ಥರ ದೇವ್ರ ಮನೆಯಲ್ಲೂ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಬೇಕಲ್ವಾ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಎಕ್ಸ್ಟ್ರಾ ಏನಾದರೂ ಇತ್ತು ಅಂಟ್ಕೊಂಡ್ಬಿಡ್ತು ಕುಂಕುಮ ಅಂದರೆ ಕೈಯಲ್ಲಿ ಮಾತ್ರ ಒರ್ಸೋಕ್ಕೆ ಹೋಗಬೇಡಿ. ಒಂದು ಪೇಪರ್ ತೊಗೊಂಡು ಪೇಪರಲ್ಲಿ ಸುಮ್ಮನೆ ಹಂಗೆ ರಬ್ ಮಾಡಿದ್ರೆ ಹೋಗ್ಬಿಡತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇನ್ನು ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ನಾನು ಬೇರೆ ವೀಡಿಯೋಲಿ ಮಾಡಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ. ಸೊ ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ ಆ ವಿಡಿಯೋನ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಏನಾದರೂ ಡೌಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ, ಹಾಗೆ ಒಂದು ಲೈಕ್ ಕೊಡಿ. ನನ್ನ ವೀಡಿಯೋಸ್ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್. Do you hear that?